ಭಾರತದ ಪಕ್ಕದಲ್ಲೇ ಹೊಸ ದೇಶವೊಂದರ ಸೃಷ್ಟಿಗೆ ತಯಾರಿ ಜೋರಾಗಿ ನಡೀತಾ ಇದೆ. ಬಾಂಗ್ಲಾ, ಅಮೆರಿಕ ಮತ್ತು ಪಾಕ್ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಪಕ್ಕದ ಮಯನ್ಮಾರ್ನಲ್ಲಿ ರಖೈನ್ ಅನ್ನೋ ಹೊಸ ದೇಶ ಸೃಷ್ಟಿ ಮಾಡೋಕೆ ಹೋಗ್ತಾ ಇದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ಮಯನ್ಮಾರ್ನಲ್ಲಿ 21% ಭೂಭಾಗ ಸೇನೆ ಕೈಯಲ್ಲಿದೆ, 42% ಭೂಭಾಗ ಬೇರೆ ಬೇರೆ ಬಂಡುಕೋರರ ಕೈಯಲ್ಲಿದೆ. ಇನ್ನುಳಿದ ಪ್ರದೇಶ ಕೂಡ ಸಂಘರ್ಷ ಪೀಡಿತ ಆಗಿದೆ. ಯಾರು ರೂಲ್ ಮಾಡ್ತಿದ್ದಾರೆ ಕ್ಲಾರಿಟಿ ಇಲ್ಲ. ಅದರಲ್ಲೂ ರಖೈನ್ ರಾಜ್ಯದಲ್ಲಿ 80% ಭೂಭಾಗ ಅರಕನ್ ಆರ್ಮಿಯ ಕಂಟ್ರೋಲ್ನಲ್ಲಿದೆ. ಈ ಭಾಗವನ್ನೇ ಹೊಸ ರಾಷ್ಟ್ರ ಮಾಡಿಬಿಡಬೇಕು ಅಂತ ಅಮೆರಿಕ ಸ್ಕೀಮ್ ಹಾಕ್ತಾ ಇದೆ. ಇದಕ್ಕೆ ಬಾಂಗ್ಲಾದ ಯೂನಸ್ ಗ್ಯಾಂಗ್ ಕೂಡ ನೆರವು ಕೊಡ್ತಾ ಇದೆ. ಪಾಕಿಸ್ತಾನ ಕೂಡ ಸೇರ್ಕೊಂಡಿದೆ. ಇಲ್ಲಿ ಹೊಸ ದೇಶ ನಿರ್ಮಿಸಿ ಅಲ್ಲೊಂದು ಸೇನಾ ನೆಲೆ ಮಾಡಿಕೊಳ್ಳೋದು ಅಮೆರಿಕದ ಕಿತಾಪತಿ ಅಂತ. ಇದಕ್ಕಾಗಿ ಬಾಂಗ್ಲಾದಲ್ಲಿರೋ ರೋಹಿಂಗ್ಯಾಗಳನ್ನ ರಖೈನ್ ಸ್ಟೇಟ್ಗೆ ಕಳಿಸಿ ಅಲ್ಲಿ ಮಾನವೀಯ ನೆರವು ಕೊಡ್ತೀವಿ ಅಂತ ಹೇಳಿ ಗೇಮ್ ಮಾಡ್ತಿದ್ದಾರೆ. ಅಲ್ಲದೆ ಈ ಸಂಬಂಧ ಅರಕನ್ ಆರ್ಮಿಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡೋಕು ಕೂಡ ನೋಡ್ತಿದ್ದಾರೆ. ಇದಕ್ಕೀಗ ಪಾಕಿಸ್ತಾನ ಕೂಡ ಸೇರ್ಕೊಂಡಿದೆ. ಈ ದುಷ್ಟಕೂಟಕ್ಕೆ ಈಗ ಉಗ್ರ ಪೋಷಕ ಪಾಕ್ ಎಂಟ್ರಿ. ಪಾಕ್ ಸೇನಾಧಿಕಾರಿಗಳು ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದಾರೆ. ಈ ರಖೈನ್ ಸ್ಟೇಟ್ಗೆ ಹತ್ತಿರದಲ್ಲೇ ಬರೋ ಬಾಂಗ್ಲಾ ಸೇನೆಗೆ ಆಪರೇಷನಲ್ ಹಬ್ ಆಗಿರೋ ಕಾಕ್ಸ್ ಬಜಾರ್ನಲ್ಲಿ ಹೊಂಚು ಹಾಕ್ತಿದ್ದಾರೆ. ಈ ಕುರಿತ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ಈ ರಿಲೇಟೆಡ್ ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.